ಕೃಷಿ ತಾಪಂಡ ನಟಿ ಇತ್ತೀಚೆಗೆ ಕಳೆದ ಒಂದು 6-7 ತಿಂಗಳುಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂತಹ ನಟಿ. ಯಾಕೆ ಅಂತಂದ್ರೆ ಒಂದು ಆರೋಪವನ್ನ ನಿರ್ಮಾಪಕರ ಮೇಲೆ ಮಾಡಿದ್ರು, ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಅದಾದ ನಂತರ ವೈಶಾಖ್ ಅರೆಸ್ಟ್ ಆಗ್ತಾರೆ. ಈಗ ಅದೇ ವೈಶಾಖ್ ಅವರ ಮನೆಯಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರ, ವೈಯಕ್ತಿಕ ಕಾರಣಗಳಿಂದ ಆತ್ಮಹತ್ಯೆಯ ದಾರಿಯನ್ನ ಹಿಡಿದ್ರ. ಕೃಷಿ ತಾಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆಯ ರಹಸ್ಯ ಇನ್ನೂ ನಿಗೂಢವಾಗಿದೆ. ಈ ಹಿಂದೆ ಖಿನ್ನತೆಯಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ ವೈಶಾಖ್. ನಟಿ ಕೃಷಿ ತಾಪಂಡ ಫ್ಲಾಟ್ನಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ಪದೇ ಪದೇ ಹೇಳ್ತೀನಿ, ಈ ಸಾಯುವಂಥ ಯೋಚನೆಗಳು ಬದಿಗಿಡಿ. ನಿಮಗೇನಾದರೂ ಸಾಯಬೇಕು ಅನಿಸಿದ್ರೆ ಒಂದ್ಸಲ ಅನಾಥಾಶ್ರಮಗಳಿಗೆ ಹೋಗಿ ಬನ್ನಿ, ವೃದ್ಧಾಶ್ರಮಗಳಿಗೆ ಹೋಗಿ ಬನ್ನಿ. ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿರ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಅದು ಬೇಡ ಅಂತಂದ್ರೆ ಒಂದ್ಸಲ ನೀವು ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಹೋಗಿ ಬನ್ನಿ. ಹೇಗಿರುತ್ತೆ, ಅವ್ರು ಹೇಗೆ ಸರ್ವೈವ್ ಆಗಕ್ಕೆ ಒದ್ದಾಡ್ತಾ ಇರ್ತಾರೆ ಅಂತೇಳಿ, ಬದುಕಬೇಕು ಅನ್ನುವಂಥದ್ದು ಹೇಗಿರುತ್ತೆ ಅವ್ರ ಹತ್ರ ಅಂತ ಹೇಳಿ ಗೊತ್ತಾಗುತ್ತೆ. ಕಿದ್ವಾಯಿಗೆ ಹೋಗಿ ಬನ್ರಿ, ಬೆಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ಅವರು ತಾವು ಬದುಕಬೇಕು ಅಂತ ಹೇಳಿ ತಮ್ಮ ಜೀವರ ಜೊತೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಅದು ಕ್ಯಾನ್ಸರ್ ಜೊತೆಗೆ ಹೋರಾಟ ಮಾಡ್ತಾ ಇರ್ತಾರೆ. ಲುಕ್ ಆಟ್ ದೆಮ್, ಅವ್ರು ಹೇಗೆ ಫೈಟ್ ಮಾಡ್ತಿರ್ತಾರೆ. ನಿಮಗೇನ್ರಿ ಆಗಿದೆ ಸಾಯಕ್ಕೆ? ಯಾಕ್ರಿ ಸಾಯೋ ಯೋಚನೆಯನ್ನ ಮಾಡ್ತೀರಾ? ಹೆಂಡತಿ ದೂರ ಆದರೂ, ಮಗ ದೂರ ಆದ, ಇನ್ಯಾವುದೋ ಏನು ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ? ತಿನ್ನಕ್ಕುಣ್ಣಕ್ಕೆ ದೇವ್ರು ಕಡಿಮೆ ಮಾಡಿದ್ನ ನಿಮಗೆ? ಏನು ಕಡಿಮೆ ಮಾಡಿದ್ದ ನಿಮಗೆ ಭಗವಂತ? ಸಾಯುವಂಥದ್ದು ಏನಿದೆ ಯೋಚನೆ ಮಾಡಿ. ಅಂತ ಯೋಚನೆಗಳು ಬಂದಾಗ ನಾನು ಹೇಳದ್ನಲ್ಲ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಕಿದ್ವಾಯಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳನ್ನ ನೋಡ್ಕೊಂಡು ಬನ್ನಿ, ಹೇಗಿರುತ್ತೆ ಪರಿಸ್ಥಿತಿ ಅಂತ. ಹಿಂದೆ ಖಿನ್ನತೆಗೆ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡು ನಿಮ್ಮನ್ನು ನೀವು ವಾಪಸ್ ತರ್ಕೊಳ್ದೇ ಇದ್ರೆ ಯಾವ ಖಿನ್ನತೆ ನಿಮಗೆ ಟ್ರೀಟ್ಮೆಂಟ್ ಕೊಡಲ್ಲ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರ ವೈಶಾಖ್. ಈ ಹಿಂದೆ ಖಿನ್ನತೆಗೆ ಚಿಕಿತ್ಸೆಯನ್ನ ಪಡೆದಿದ್ದು. ನಂಗೆ ಗೊತ್ತು ಆ ಖಿನ್ನತೆ ಏನು ಅಂತ ಅಂದ್ರೆ ಯಾವ ರೀತಿಯಾಗಿಂತ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ನಾನು ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ಹೇಗಿರುತ್ತೆ ಪರಿಸ್ಥಿತಿಗಳು, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ನಮ್ಮನ್ನು ನಾವೇ ಆ ಪ್ರಶ್ನೆಗಳನ್ನು ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಖಿನ್ನತೆ ಇನ್ನೂ ಹೆಚ್ಚಿಗೆ ಆಗತ್ತೆ. ಬೇರೆದವ್ರನ್ನ ನೋಡಬೇಕು, ಆವಾಗ ಈ ಸಾಯುವಂಥ ಮಾನಸಿಕತೆ ಹೊರಟೋಗುತ್ತೆ, ಬದುಕೋ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಈ ಪ್ರಕರಣದಲ್ಲಿ ಇನ್ನೂ ನಿಗೂಢತೆ ಯಾಕೆ ಅಂತ? ಒಂದು ಡೆತ್ ನೋಟ್ ಸಿಕ್ಕಿದ್ರೆ ಈ ನಿಗೂಢತೆ ಇರ್ತಾ ಇರಲಿಲ್ಲ, ಡೆತ್ ನೋಟಲ್ಲಿ ಸಿಗ್ತಾ ಇಲ್ಲ. ಡಿಜಿಟಲ್ ಎವಿಡೆನ್ಸ್ ಆಗಿ ಮೊಬೈಲ್ ಸಿಕ್ಕಿದೆ, ಮೊಬೈಲ್ನಲ್ಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಗಳು ಸಿಗ್ತಾ ಇಲ್ವಾ? ಏನು ಕತೆ? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಿಗ್ತಾ ಇರುವಂಥ ಮಾಹಿತಿ ಏನು ಉಮೇಶ್? ಅರುಣ್, ಸದ್ಯಕ್ಕೆ ಇದು ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ RR ನಗರ ಪೊಲೀಸರಿಗೆ ಅವರ ಪೋಷಕರು ಬಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಯಾರು ಕೂಡ ಆ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಬಂದಿಲ್ಲ. ಅವರು ಕಂಪ್ಲೇಂಟ್ ಏನು ಕೊಡ್ತಾರೆ ಆಧಾರದ ಮೇಲೆ ಅವರು ಪೊಲೀಸರು ಆ ಆ್ಯಂಗಲಲ್ಲಿ ತನಿಖೆ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ವೈಶಾಖ್ ಏನಿದ್ರು ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಆ ಕೃಷಿ ತಾಪಂಡ ಏನಿದ್ರು ಅದೇ ಫ್ಲ್ಯಾಟ್ನಲ್ಲಿ ಉಳ್ಕೋತಾ ಇದ್ರು. ಇಬ್ಬರು ಕೂಡ ಪ್ರತ್ಯೇಕ ಕೀಗಳನ್ನು ಬಳಸ್ಕೊಂಡು ಜೊತೆಯಲ್ಲೇ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಇತ್ತೀಚೆಗೆ ಏನು ಕೃಷಿ ತಾಪಂಡ ಕೂಡ ಯಾರ ಜೊತೆ ಹೆಚ್ಚಾಗಿ ಸೇರ್ತಾ ಇರಲಿಲ್ಲ. ಮುಖ್ಯವಾಗಿ ಇದೇನು ವೈಶಾಖ್ ಜೊತೆಗೂ ಕೂಡ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ಅದೇ ಕಾರಣಕ್ಕಾಗಿ ಈತ ಕೂಡ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದ ಅನ್ನೋ ಮಾಹಿತಿಗಳಿರುವಂಥದ್ದು. ಕಳೆದ 1 ವಾರಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಬ್ಬರು ಮಧ್ಯೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಈಕೆ ಏನು ಆ ಒಂದು ಆಶ್ರಮ, ನೆಲಮಂಗಲ ಬಳಿ ಇರುವಂಥ ಒಂದು ಆಶ್ರಮಕ್ಕೆ ನನಗೆ ನೆಮ್ಮದಿ ಬೇಕು, ನನಗೆ ಯಾರೂ ಬೇಡ ಅನ್ನೋ ನಿಟ್ಟಿನಲ್ಲಿ ಕೃಷಿ ತಾಪಂಡ ಅಲ್ಲಿಗೆ ಹೊಟ್ಟೋಗಿರ್ತಾರೆ. ಅದಾದ ನಂತರದಲ್ಲಿ ಈತ ವೈಶಾಖ್ ಏನಿದ್ರು ಈತ ತೀವ್ರವಾಗಿ ಖಿನ್ನತೆಗೊಳಗಾಗಿ ಆಕೆಯನ್ನು ಸಂಪರ್ಕ ಮಾಡೋದಕ್ಕೆ ಹಲವು ಬಾರಿ ಪ್ರಯತ್ನ ಪಟ್ಟಿದ್ದಾನೆ. ಆದರೂ ಕೂಡ ಆಕೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಿನ್ನೆ ರಾತ್ರಿ 8:30 ಸುಮಾರಿಗೆ ನೇರವಾಗಿ ಮೆಸೇಜ್ ಹಾಕ್ತಾನೆ, ಅಂದರೆ ಫೋನ್ ರಿಸೀವ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಮೆಸೇಜ್ ಹಾಕುವಂಥದ್ದು, ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತೇಳಿ. ಆ ಸಂದರ್ಭದಲ್ಲಿ ಆಕೆ ಮತ್ತೆ ಇಮಿಡಿಯೇಟ್ ಕಾಲ್ ಮಾಡಿ ಆ ರೀತಿಯಾಗಿ ಕೆಟ್ಟ ನಿರ್ಧಾರಕ್ಕೆ ಬರಬೇಡ, ನಿಮ್ಮ ಜೊತೆ ನಾನು ಇದ್ದೀನಿ ಅನ್ನೋ ಮಾತನ್ನು ಹೇಳುವಂಥದ್ದು, ಮಾತ್ರ ಈಗಲೇ ಹೊರಟು ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳುವಂಥದ್ದು. ಆದರೂ ಕೂಡ ಆತ ಫೋನ್ ಕಟ್ ಮಾಡ್ತಾನೆ. ಕಟ್ ಮಾಡಿದ ನಂತರದಲ್ಲಿ ಆಕೆ ನೆಲಮಂಗಲದಿಂದ ರಾತ್ರಿ 11:30 ಸುಮಾರಿಗೆ ಫ್ಲ್ಯಾಟ್ಗೆ ಬಂದು ನೋಡಿದಂಥ ವೇಳೆಯಲ್ಲಿ ವೈಶಾಖ್ ಏನಿದ್ದ ಆತ್ಮಹತ್ಯೆಗೆ ಶರಣಾಗಿರೋದು ಕಂಡುಬರುತ್ತೆ. ಈಗ ಏನು ನಟಿಯೇ ಮುಂದೆ ನಿಂತು ಈಗ ಪೊಲೀಸರಿಗೂ ಕೂಡ ಮಾಹಿತಿ ನೀಡಿ ಮೃತದೇಹವನ್ನು ಈಗ ವಿಕ್ಟೋರಿಯಾ ಮಾರ್ಚರಿಗೆ ತಂದಿರುವಂಥದ್ದು. ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಪೊಲೀಸರನ್ನು ಕೇಳಿದ್ರೆ
ವೈಶಾಖ್ ಕುಟುಂಬಸ್ಥರೇನಿದ್ದಾರೆ ಅವ್ರು ಇನ್ನೂ ಯಾರು ಕೂಡ ಬಂದು ದೂರು ಕೊಟ್ಟಿಲ್ಲ. ಅವ್ರು ಏನು ದೂರು ಕೊಡ್ತಾರೆ ಅಂದರೆ ಇದೇನು ಕೊಲೆ ಅಂತ ದೂರು ಕೊಡ್ತಾರೋ ಅಥವಾ ಆತ್ಮಹತ್ಯೆ ಅಂತ ದೂರು ಕೊಡ್ತಾರೆ, ಏನು ದೂರು ಕೊಟ್ಟರು ಅದನ್ನು ಆ ದೂರಿನ ಆಧಾರದ ಮೇಲೆ ನಾವು ತನಿಖೆ ಕೈಗೊಳ್ತೀವಿ ಅಂತ ಅಷ್ಟೇ ಹೇಳ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ಇಲ್ಲಿವರೆಗೂ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇವು ಏನೋ ವೈಶಾಖು ಖಿನ್ನತೆಯಿಂದ ಬಳಲ್ತಿದ್ರು ಮತ್ತು ಕೃಷಿತ ಪಂಡ ಆಕೆ ಆತನನ್ನು ಅವಾಯ್ಡ್ ಮಾಡ್ತಿದ್ಲು. ಸ್ವಲ್ಪ ಇತ್ತೀಚೆಗೆ ಆಕೆ ಕೂಡ ಒಂದು ರೀತಿಯಾಗಿ ವೈರಾಗ್ಯದ ಕಡೆ ಗಮನ ಹರಿಸಿ ಆಶ್ರಮಕ್ಕೆ ಹೋಗುವಂಥದ್ದು, ನನಗೆ ಯಾರು ಜೊತೆಗೆ ಬೇಡ, ನಾನು ಒಂಟಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಆ ವೈಶಾಖನ ಸಂಪೂರ್ಣವಾಗಿ ದೂರ ತಳ್ಳಿದ್ದೇ ಈ ಅವಘಡಕ್ಕೆ ಕಾರಣ ಅಂತ ಪೊಲೀಸರ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ವಾಪಸ್ ಬರ್ತೀನಿ. ಸೊ ಫ್ಯಾಮಿಲಿ ಜೊತೆಯೂ ಕೂಡ ಅಂತರವನ್ನು ಕಾಯ್ಕೊಂಡಿದ್ದು, ಫ್ಯಾಮಿಲಿ ಜೊತೆಗೆ ಆ ಥರ ಕಾಯ್ಕೊಂಡ್ರೆ ಏನಾರ ಆಗತ್ರಿ? ಆಯಿತು, ಬೇಡ, ನಿಮ್ಮನ್ನು ನೀವು ಬೇರೆದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ.